ಮೈಸೂರಿನಲ್ಲಿ ಡಿಕೆ ನೋ ಪಾಲಿಟಿಕ್ಸ್ ಆಕ್ಷನ್ ಅಂದರೆ ಡಿಕೆಶಿ ಮತ್ತೆ ಹೈಕಮಾಂಡ್ ನಿಷ್ಠ ನಡೆಯನ್ನು ತೋರಿಸಿದ್ದಾರೆ. ಡಿಕೆಶಿ ಮೌನದ ಹಿಂದಿನ ಶಕ್ತಿ ಅದು ಕಾಂಗ್ರೆಸ್ ಹೈಕಮಾಂಡ್. ಎದುರಾಳಿಗಳಿಗೆ ಡಿಕೆ ಶಿವಕುಮಾರ್ ಮೌನಾಸ್ತ್ರ ಪ್ರಯೋಗವನ್ನು ಮಾಡಿದ್ದಾರೆ. ಈಗ ಮಾತಾಡೋದು ಬೇಡ ಅಂತ ಆಪ್ತರಿಗೂ ಕಿವಿ ಮಾತು ಹೇಳಿದ್ದಾರೆ. ನೋಡಿ, ಬಿಹಾರ ಎಲೆಕ್ಷನ್ ತನಕ ಯಾವುದೇ ಮಾತು ಬೇಡ, ಅಂದರೆ ನವೆಂಬರ್ ತನಕ ಶರಣಾಗತಿ ರಾಜಕಾರಣ, ಆಮೇಲೆ ನೋಡೋಣ ಮಿಕ್ಕಿದ್ದೆಲ್ಲ ಅಂತ. ಸದ್ಯಕ್ಕಂತೂ ಏನೂ ಬೇಡ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡೇ ವಿಶ್ವಾಸ. ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಮತ್ತೆ ಪಕ್ಷನಿಷ್ಠ ನಡೆಯನ್ನು ಅವರು ಅನುಸರಿಸಿದ್ದಾರೆ. ಮೊನ್ನೆನೂ ಅದೇ ಮಾತನಾಡಿದ್ರು. ಮೈಸೂರಿನಲ್ಲೂ ತುಂಬ ಕೂಲ್ ರಿಯಾಕ್ಷನ್, ನೋ ಪಾಲಿಟಿಕ್ಸ್. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಕಳೆದ ಕೆಲವು ತಿಂಗಳಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ತುಂಬ ಬದಲಾಗಿದ್ದಾರೆ. ಮೊದಲೆಲ್ಲ ತುಂಬ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ಮೀಡಿಯಾಗಳ ಮುಂದೆ. ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ ಅಂತಂದರೆ ಅವ್ರಿಗಿರ್ತಕ್ಕಂಥ ವಿಶ್ವಾಸ ಏನು, ಅವ್ರಿಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಏನು, ಯಾರ ಮಾತಿಗೆ ಬದ್ಧರಾಗಿ ಅವರು ಈ ರೀತಿ ನಡ್ಕೋತಾ ಇದ್ದಾರೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಅವನು ಎಷ್ಟೇ ಪ್ರಬಲನಾಗಿದ್ರು, ಶಕ್ತಿಯುತನಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಈ ರೀತಿಯ ಸಾಕಷ್ಟು ಉದಾಹರಣೆಗಳು ಕೂಡ ರಾಜ್ಯ ರಾಜಕಾರಣದಲ್ಲೂ ಆಗಿದೆ, ರಾಷ್ಟ್ರ ರಾಜಕಾರಣದಲ್ಲೂ ಆಗಿದೆ. ಹಾಗಾಗಿ ಆ ಒಂದು ಸತ್ಯವನ್ನು ಅರಿತುಕೊಂಡೇ ಡಿ ಕೆ ಶಿವಕುಮಾರ್ ಅವರು ಈ ಮೌನಾಸ್ತ್ರಕ್ಕೆ ಮುಂದಾದ್ರ ಅನ್ನೋದೀಗ ಬಹುದೊಡ್ಡ ಚರ್ಚೆ. ಏಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಿಷ್ಠೆಯನ್ನು ಪ್ರದರ್ಶನ ಮಾಡಿ ಪದೇ ಪದೇ ಹೈಕಮಾಂಡ್ ಹೆಗಲಿಗೆ ಅದನ್ನು ಹಾಕೋದ್ರ ಮೂಲಕ ಎಲ್ಲೋ ಒಂದು ಕಡೆ ನಾನು ಹೈಕಮಾಂಡ್ ಹೇಳ್ದಂತೆ ಕೇಳ್ತೇನೆ, ಹೈಕಮಾಂಡ್ ನನ್ನನ್ನು CM ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲೇ ಅವರಿದ್ದಂಗೆ ಕಾಣ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ನನಗೆ ಆಪ್ಷನ್ ಏನಿದೆ, ಮುಖ್ಯಮಂತ್ರಿಗಳನ್ನು ಬೆಂಬಲಿಸದೆ ಬಿಟ್ಟರೆ ಈ ರೀತಿಯ ಮಾತುಗಳನ್ನು ಆಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಈಗ ಸುಮ್ಮನೆ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಮಾಡ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋದರೆ ಅದು ನನಗೆ ಡೇಂಜರ್ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಆ ಕಾರಣಗಳಿಗೋಸ್ಕರವಾಗಿ ಹೈಕಮಾಂಡ್ ಆ ಮೌನದ ಹಿಂದಿನ ಶಕ್ತಿ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಹೈಕಮಾಂಡ್ ಇವ್ರಿಗೇನು ಸುಳಿವು ಕೊಟ್ಟಿದ್ದಾರೋ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆಯೋ ಇಲ್ಲಿ ತನಕ ಯಾರೊಬ್ಬರೂ ಕೂಡ ಗೊತ್ತಿಲ್ಲ. ಅದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಮಟ್ಟದ ನಾಯಕರುಗಳಿಗಷ್ಟೇ ಗೊತ್ತು. ಹಾಗಾಗಿ ಈ ಒಂದು ಕುತೂಹಲದ ನಡುವೆ ಕೂಡ ಅವರ ಬೆಂಬಲಿಗರು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಾತನಾಡ್ತಿದ್ರು. ಅದರಲ್ಲೂ ಕೂಡ ಇಕ್ಬಾಲ್ ಹುಸೇನ್ CM ಆಗಲೇಬೇಕು, 2.5 ವರ್ಷ ಸಾಕು ಸಿದ್ದರಾಮಯ್ಯನವರು ಅಂತ ಹೇಳಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಏನೋ ತೆಗೆದುಕೊಂಡು ಹೋಗಿ ನೋಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಮತ್ತಷ್ಟು ಒಂದು ರೀತಿಯಲ್ಲಿ ತುಪ್ಪ ಸುರಿದ್ರೆ ಅದು ನನ್ನ ಬುಡಕ್ಕೆ ಬರುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ತಕ್ಷಣವೇ ಒಂದು ರೀತಿಯಲ್ಲಿ ಅಲರ್ಟ್ ಆಗಿ ಅವರೂ ಕೂಡ ಬುದ್ಧಿವಾದ ಹೇಳುವಂಥ ಕೆಲಸ ಮಾಡಿದ್ದಾರೆ, ನೋಟಿಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ದೀಪಾವಳಿ ತನಕ ಸುಮ್ಮನಿದ್ಬಿಡಿ, ದೀಪಾವಳಿ ಆದಮೇಲೆ ಪಟಾಕಿ ಹಚ್ಚೋಣ, ನೋಡೋಣ, ಅಲ್ಲಿ ತನಕ ಈ ಮಾತುಗಳನ್ನೆಲ್ಲ ಬಿಟ್ಟಾಕಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೂ ಕೂಡ ಕಿವಿ ಮಾತು ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋದ್ರೂ ಕೂಡ ಕುರ್ಚಿ ವಿಚಾರದ ಬಗ್ಗೆ ಬಹಿರಂಗವಾಗಿ ಇಲ್ಲ ಒಪ್ಪಂದ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಈಗ 6 ತಿಂಗಳ ಮೊದಲು ಏನು ಹೇಳ್ತಾ ಇದ್ರು ಅದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರಲ್ಲ. ಹಾಗಾಗಿ ಆ ಮೌನದ ಹಿಂದಿನ ಶಕ್ತಿ ಹೈಕಮಾಂಡ್ ಆಗಿದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅದು ಬಿಹಾರ್ ಎಲೆಕ್ಷನ್ ಆಗಬೇಕು, ನವೆಂಬರ್ ತನಕವೂ ಕೂಡ ಈ ರೀತಿಯ ಕ್ಲೈಮ್ಯಾಕ್ಸ್ ಏನಿದೆ ಅದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇರುತ್ತೆ. ಅಲ್ಲಿ ತನಕವೂ ಕೂಡ ಈ ರೀತಿಯ ಮಾತುಗಳನ್ನು ಕೇಳಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅವರೇ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್, ನಾನು ಚೆಸ್ ಗೇಮ್ ಆಡ್ತೀನಿ, ರಾಜಕೀಯದಲ್ಲಿ ಚದುರಂಗದ ಆಟ ಆಡ್ತೀನಿ ಅಂತ. ಅದರಲ್ಲಿ ಒಂದು ಪಾನ್ ಮೂವ್ ಮಾಡಿದ್ದಾರೆ, ನೋಡೋಣ ಚೆಕ್ಮೇಟ್ ಇಡ್ತಾರೆ ಅಂತ.